ಕಪಲ್ ಫ್ರೆಂಡ್ಲಿ ಈ ಸಿನಿಮಾನ ನಾನು ಥಿಯೇಟ್ರಲ್ಲೇ ನೋಡಿದ್ದೆ ಬಿಕಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಚೆನ್ನಾಗಿದೆ ಅಂತ ತುಂಬಾ ಒಳ್ಳೆ ಟಾಕ್ ಬಂದಿತ್ತು. ಈವನ್ ಪ್ರಭಾಸ್ ಅವರು ಟ್ವೀಟ್ ಕೂಡ ಮಾಡಿದ್ರು. OTTಗೆ ಬಂದ್ಮೇಲೆ ರಿವ್ಯೂ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ. ಮಾರ್ಚ್ 13 ಅಂದ್ರೆ ಇವತ್ತು ರಿಲೀಸ್ ಆಗಿದೆ ಅಮೆಝಾನ್ ಪ್ರೈಮ್ ಅಲ್ಲಿ. ಬನ್ನಿ ಸಿನಿಮಾ ಹೇಗಿದೆ, ನನಗೇನ್ ಅನ್ಸ್ತು ಎಲ್ಲ ಮಾತಾಡ್ಕೊಂಡು ಬರೋಣ. ಆದ್ರೆ ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿದ್ರೆ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸಿನಿಮಾದ ಆನ್ಲೈನ್ ವಿಚಾರಕ್ಕೆ ಬಂದ್ರೆ, ಶಿವ ಮತ್ತೆ ಮಿತ್ರ ಅನ್ನೋ ಎರಡು ಕ್ಯಾರೆಕ್ಟರ್ಸ್. ಶಿವ ಇಂಟೀರಿಯರ್ ಡಿಸೈನರ್ ಆಗ್ಬೇಕು ಅಂತ ಸ್ಟ್ರಗಲ್ ಪಡ್ತಾ ಇರ್ತಾನೆ. ಈ ಕಡೆ ಮಿತ್ರ ಕ್ಯಾಂಪಸ್ ಅಲ್ಲೇ ಸೆಲೆಕ್ಟ್ ಆಗಿ ಆಫರ್ ಲೆಟರ್ಗೋಸ್ಕರ ಕಾಯ್ತಾ ಇರ್ತಾಳೆ. ಇವರಿಬ್ರು ಹೇಗೆ ಮೀಟ್ ಆದ್ರು, ಲವ್ ಹೇಗಾಯ್ತು, ಲವ್ ಆದ್ಮೇಲೆ ಏನಾಯ್ತು ಅಂತ ತಿಳ್ಕೊಳಕ್ಕೆ ನೀವು ಸಿನಿಮಾನ ನೋಡ್ಲೇಬೇಕು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಫಸ್ಟ್ ಹಾಫ್. ಅಂದ್ರೆ ಆ ಪಾರ್ಟ್ ಅಲ್ಲಿ ಸಿನಿಮಾ ತುಂಬಾ ರಿಯಲಿಸ್ಟಿಕ್ ಆಗಿ ಇರುತ್ತೆ. ಡೈಲಾಗ್ಸ್ ಕೂಡ ತುಂಬಾ ನ್ಯಾಚುರಲ್ ಆಗಿ ಬರ್ತಾ ಇರುತ್ತೆ. ಅಂಡ್ ಅವರಿಬ್ಬರ ಆಕ್ಟಿಂಗ್ ಕೂಡ ಸಿನಿಮಾಗೆ ತುಂಬಾ ಸಪೋರ್ಟ್ ಮಾಡಿದೆ. ಮತ್ತೆ ಈ ರಿಲೇಟಬಲ್ ಕ್ಯಾರೆಕ್ಟರ್ಸ್ ಬರೆಯೋದು ಕಷ್ಟ. ಅಂದ್ರೆ ರಿಲೇಟಬಲ್ ಎಲಿಮೆಂಟ್ಸ್ ನ ಪಿಕ್ ಮಾಡೋದು ಈಸಿ, ಬಟ್ ಅದನ್ನ ಪ್ರಾಪರ್ ಆಗಿ ಕನ್ವೆ ಮಾಡ್ಬೇಕಲ್ವಾ, ಅದು ಇಲ್ಲಿ ಆಗಿದೆ. ಮತ್ತೆ ಬಡ್ಡಿಂಗ್ ಇಂಟೀರಿಯರ್ ಡಿಸೈನರ್ ಅಂದಾಗ 3 ಇಯರ್ಸ್ ಆದ್ರೆ ಅದನ್ನ ಬಡ್ಡಿಂಗ್ ಅನ್ನಲ್ಲ, ಈ ತರ ಕೆಲವೊಂದು ಡೈಲಾಗ್ಸ್ ಇದೆ, ತುಂಬಾ ನಗು ತರಿಸುತ್ತೆ. ಫಸ್ಟ್ ಹಾಫ್ ಆ ಎರಡೂ ಕ್ಯಾರೆಕ್ಟರ್ ಕನೆಕ್ಟ್ ಆಗೋಕೆ ಯಾವೆಲ್ಲ ಎಲಿಮೆಂಟ್ಸ್ ಬೇಕೋ ಅದನ್ನೆಲ್ಲ ಎಸ್ಟಾಬ್ಲಿಷ್ ಮಾಡಿ ಇಂಟರ್ವಲ್ಗೆ ಒಂದೊಳ್ಳೆ ಪಾಯಿಂಟ್ಗೆ ಬಂದು ನಿಲ್ಲತ್ತೆ ಸಿನಿಮಾ. ಪರ್ಸನಲಿ ನನಗೆ ಸೆಕೆಂಡ್ ಹಾಫ್ ಬಗ್ಗೆ ಡಿಫ್ರೆಂಟ್ ಒಪಿನಿಯನ್ ಇದೆ, ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಡೈರೆಕ್ಟರ್ ಆ ಪಾರ್ಟ್ ಅಲ್ಲಿ ಹೇಳ್ಬೇಕು ಅಂತ ಅನ್ಕೊಂಡಿರೋ ವಿಷಯ ಚೆನ್ನಾಗಿದೆ. ಈವನ್ ಎಲ್ಲೂ ಸಹ ಬೇರೆ ಸಿನಿಮಾದಲ್ಲಿ ನೋಡಿದ್ವಲ್ಲ ಅನ್ನೋ ಒಪಿನಿಯನ್ ಬರೋ ಅಷ್ಟರಲ್ಲಿ ಬೇರೆ ಸೀನ್ಗೆ ಹೋಗ್ಬಿಡ್ತಾರೆ. ಆದಷ್ಟು ಆ ಪಾರ್ಟ್ ರುಟೀನ್ ಆಗೇ ಇದ್ರು ಅದನ್ನ ಡಿಫ್ರೆಂಟ್ ಆಗಿ ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಕೋಟ್ ಹೌದ್ ನಿಜ ಅಲ್ವಾ ಅಂತ ಅನ್ಸ್ಬಿಡುತ್ತೆ. ಮಿತ್ರ ಕ್ಯಾರೆಕ್ಟರ್ ತುಂಬಾ ಕನೆಕ್ಟ್ ಆಗುತ್ತೆ, ತುಂಬಾ ಪಾಸಿಟಿವ್ ಆಗಿ ಇರ್ತಾರೆ. ಲೈಫ್ ಪಾರ್ಟ್ನರ್ ಅಂತ ಬಂದ್ರೆ ಹೀಗಿರ್ಬೇಕಲ್ವಾ ಅನ್ನೋ ಒಪಿನಿಯನ್ ಬರುತ್ತೆ. ಸೊ ಫೀಲ್ ಗುಡ್ ಸಿನಿಮಾ ನೋಡಬೇಕು, ಒಂದೊಳ್ಳೆ ಲವ್ ಸ್ಟೋರಿ ನೋಡಬೇಕು ಅಂತ ಅನ್ಕೊಂಡ್ರೆ ಈ ಸಿನಿಮಾ ನೋಡಿದ್ರೆ ಖಂಡಿತ ಡಿಸಪಾಯಿಂಟ್ ಮಾಡಲ್ಲ. ಇನ್ನು ನೆಗೆಟಿವ್ಸ್ ಅಂತ ಅನ್ಸಿದ್ದು, ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ಸಂಬಂಧ ಇಲ್ದಂಗೆ ಆಯ್ತಲ್ಲ, ಒಂದು ಪ್ರಾಪರ್ ರಾಮ್ ಕಾಮ್ನೆ ಟ್ರೈ ಮಾಡ್ಬೋದಿತ್ತು ಅಂತ ಅನಿಸ್ತು. ಬಿಕಾಸ್ ಕ್ಯಾರೆಕ್ಟರ್ಗೆ ಅಷ್ಟು ಕನೆಕ್ಟ್ ಆಗಿರ್ತೀವಲ್ಲ, ಬೇರೆ ಅಪ್ರೋಚ್ ತಗೊಂಡಿದ್ರೆ ಇನ್ನ ಚೆನ್ನಾಗಿ ವರ್ಕ್ ಆಗಿರೋದು ಅಂತ ಅನಿಸ್ತು. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಸಿನಿಮಾ ಚೆನ್ನಾಗಿದೆ, ಪ್ರೈಮ್ ಅಲ್ಲಿ ಅವೈಲಬಲ್ ಇದೆ. ಇದಾಗಿದೆ ಕಪಲ್ ಫ್ರೆಂಡ್ಲಿ ಸಿನಿಮಾದ ರಿವ್ಯೂ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ನ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.